Hello my dear student, myself Vidyashree. I am Business Studies lecturer in Alpha Pre-University College, Krishnarajanagar. This is my class 2, chapter Business Environment. In the last video, you learnt meaning of business environment, features of business environment and importance of business environment. In this chapter, I am going to explain dimension of business environment. Dimensions of business environment. This topic is practical oriented question. This topic carries 5 marks. The dimensions of business environment mainly classified into 5 categories. First one is economic environment, social environment, technological environment, political environment and legal environment. In the exam, you neatly draw the circle and mention the dimensions of business environment. This circle carry 5 marks. There is no need any explanations regarding these dimensions. You just draw the circle and you write dimensions of the business environment such as economic environment, social environment, technological environment, political environment and legal environment. ಸೊ ನಿಮಗೆ ಎಕ್ಸಾಮಲ್ಲಿ ಇದು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಆಗಿ ಕೇಳುವಂಥದ್ದು. ದಿಸ್ ಟಾಪಿಕ್ ಕ್ಯಾರಿ 5 ಮಾರ್ಕ್ಸ್. ಸೊ ಈ ಟಾಪಿಕನ್ನು ಇನ್ ಕೇಸ್ ಕೇಳಿದರೆ ನೀವು ಸರ್ಕಲನ್ನು ಬರೆದು ನೀಟಾಗಿ ಸರ್ಕಲ್ನ ಡ್ರಾ ಮಾಡಿ ಸೊ ಈ ಡೈಮೆನ್ಷನ್ಸ್ಗಳನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ದಿಸ್ ಓನ್ಲಿ ಕ್ಯಾರಿ 5 ಮಾರ್ಕ್ಸ್. ಫಸ್ಟ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಎಕನಾಮಿಕ್ ಎನ್ವೈರನ್ಮೆಂಟ್. Economic environment. Economic environment andre ಏನು? Economic environment includes interest rate, inflation rate, changes disposal income of people, stock market indices and the value of rupees. These are some factors affecting to the management principles, management practices of the business enterprises. ಸೊ ಯಾವ್ಯಾವ ಫ್ಯಾಕ್ಟರ್ಸ್ಗಳು ಎಕನಾಮಿಕ್ ಎನ್ವೈರನ್ಮೆಂಟಿನ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ಒಂದು ಇಂಟ್ರೆಸ್ಟ್ ರೇಟ್, ಇನ್ಫ್ಲೇಷನ್ ರೇಟ್, ಚೇಂಜಸ್ ಡಿಸ್ಪೋಸಲ್ ಇನ್ಕಮ್ ಆಫ್ ಪೀಪಲ್, stock market indices and the value of rupees. These are some factors affecting to the management practices of the enterprises. ಸೊ ಬಡ್ಡಿ ದರಗಳಾಗಿರ್ಬೋದು, ಹಣದುಬ್ಬರದ ದರಗಳಾಗಿರ್ಬೋದು, ಜನರ ಆದಾಯದಲ್ಲಿ ಮತ್ತು ಉಳಿತಾಯದಲ್ಲಿ ಏನಾದರೂ ಬದಲಾವಣೆಗಳಾಗಿರ್ಬೋದು, ಸ್ಟಾಕ್ ಮಾರ್ಕೆಟಿನ ಸೂಚ್ಯಂಕಗಳಾಗಿರ್ಬೋದು ಮತ್ತು ರೂಪಾಯಿಯ ಮೌಲ್ಯ ಆಗಿರ್ಬೋದು. ಸೊ ಇವೇನಾಗ್ತಾ ಇರುತ್ತೆ, ಚೇಂಜಸ್ ಆಗುವಂಥದ್ದು. ಸೊ ಈ ರೀತಿ ಈ ಫ್ಯಾಕ್ಟರ್ಸ್ಗಳು ಬದಲಾವಣೆಯನ್ನು ಪಡೆದುಕೊಂಡಾಗ ಏನು ಚೇಂಜಸ್ ಆಗುತ್ತೆ, ಎಕನಾಮಿಕ್ ಎನ್ವೈರನ್ಮೆಂಟ್ ಚೇಂಜಸ್ ಆಗುವಂಥದ್ದು. ಇಂಟ್ರೆಸ್ಟ್ ರೇಟ್ ಅಂದರೆ ಏನು? ಬಡ್ಡಿಯ ದರಗಳು. ಸೊ ದೀರ್ಘಕಾಲದವರೆಗೆ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಆಗಿರ್ಬೋದು, ಲಾಂಗ್ ಟರ್ಮ್ ಆಗಿರ್ಬೋದು. ದೀಸ್ ಇಂಟ್ರೆಸ್ಟ್ ರೇಟ್ಸ್ ಆರ್ may reduces the demand of the products and services. So for example, ದೀರ್ಘಕಾಲದ ಬಡ್ಡಿ ದರ ಏನಿದೆ ಅದು ಎಸ್ಪೆಷಲಿ ವಾಹನ ಮಾರಾಟಗಾರರಾಗಿರ್ಬೋದು ಅಥವಾ ಕನ್ಸ್ಟ್ರಕ್ಷನ್ಸ್ ಬಿಲ್ಡಿಂಗ್ ಆಗಿರ್ಬೋದು. ಸೊ ಇವರಲ್ಲಿ ಬಡ್ಡಿ ದರ ಕಡಿಮೆ ಆದರೆ ಆ ಕಂಪನಿಗಳಿಗೆ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತೆ. ಏನಕ್ಕೆ ಅಂತ ಹೇಳಿದ್ರೆ, ಸಾಲದ ರೂಪದಲ್ಲಿ ಮನೆಯನ್ನು ಕಟ್ಟುವುದಕ್ಕೆ ಮತ್ತು ಸಾಲದ ರೂಪದಲ್ಲಿ ವಾಹನಗಳನ್ನು ಖರೀದಿ ಮಾಡೋದಕ್ಕೆ ಗ್ರಾಹಕರು ಏನು ಮಾಡ್ತಾರೆ, ಹೆಚ್ಚು ಹೂಡಿಕೆಯನ್ನು ಮಾಡುವಂಥದ್ದು. ಸೊ ದಿಸ್ ಇಸ್ ಬೆನಿಫಿಟ್ಸ್ ಟು ದ ಕನ್ಸ್ಟ್ರಕ್ಷನ್ಸ್ ಕಂಪನಿ ಆ್ಯಂಡ್ ವೆಹಿಕಲ್ ಕಂಪನೀಸ್. ಸೊ ಯಾವ್ಯಾವ ಫ್ಯಾಕ್ಟರ್ಸು? ಎಕನಾಮಿಕ್ ಎನ್ವೈರನ್ಮೆಂಟ್ ಈಸ್ ರೆಫರ್ಸ್ ಟು ದ ಇಂಟರೆಸ್ಟ್ ರೇಟ್, ಇನ್ಫ್ಲೇಷನ್ ರೇಟ್, changes in disposal income of people, stock market indices and the value of rupees. These are some factors affecting to the management of practices of the enterprises. Long term and short term interest rates affecting to the demand of the products and services. ಸೊ ಇಂಟ್ರೆಸ್ಟ್ ರೇಟ್ ಅಂದರೆ ಏನು ಅಂತ ಹೇಳಿದ್ದೀನಿ. ಇನ್ಫ್ಲೇಷನ್ ಅಂದರೆ ಏನು? ಹಣದುಬ್ಬರ. ಸೊ ಯಾವಾಗ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೋ ಆವಾಗ ಗ್ರಾಹಕರು
ಖರೀದಿ ಮಾಡುವ ಪ್ರಮಾಣವು ಕೂಡ ಕಡಿಮೆ ಆಗುವಂಥದ್ದು, ಅದನ್ನು ನಾವು ಇನ್ಫ್ಲೇಷನ್ಸ್ ಅಂತೇಳಿ ಕರಿತೀವಿ. ವೆನ್ ದ ಪ್ರಾಡಕ್ಟ್ಸ್ ಪ್ರೈಸ್ ಈಸ್ ಹೈ, ಇನ್ ದಟ್ ಟೈಮ್ ಡಿಮ್ಯಾಂಡ್ ಈಸ್ ಡಿಕ್ರೀಸಸ್. ನೆಕ್ಸ್ಟ್, ಚೇಂಜಸ್ ಡಿಸ್ಪೋಸಲ್ ಇನ್ಕಮ್ ಆಫ್ ಪೀಪಲ್. ಏನಾಗಂತ ಹೇಳಿದ್ರೆ ಜನರ ಆದಾಯದಲ್ಲಿ ಅಥವಾ ಜನರ ಉಳಿತಾಯ ಮಾಡಿರುವಂಥ ಹಣದಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬಂದರೆ ಅದು ಆರ್ಥಿಕ ಪರಿಸರಕ್ಕೆ ಪ್ರಭಾವವನ್ನು ಬೀರುವಂಥದ್ದು. ಸೊ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಇಂಡಿಸಸ್. ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಈ ಮಾರ್ಕೆಟಲ್ಲಿ ಏನು ಸೇಲ್ಸ್ ಪರ್ಚೇಸ್ ಆಗುತ್ತೆ? ಇಲ್ಲಿ ಯಾವುದೇ ರೀತಿಯ ಗೂಡ್ಸ್ ಮಾರಾಟ ಆಗೋದಿಲ್ಲ. ಇಲ್ಲಿ ಈ ಸ್ಟಾಕ್ ಮಾರ್ಕೆಟಲ್ಲಿ ಸೇಲ್ಸ್ ಆಗುವಂಥದ್ದು ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಸ್ ಆಗಿರ್ಬೋದು, ಅಥವಾ ಬಾಂಡ್ಸ್ಗಳಾಗಿರ್ಬೋದು. ದೀಸ್ ಆರ್ ಅವೈಲೇಬಲ್ ಇನ್ ದ ಸ್ಟಾಕ್ ಮಾರ್ಕೆಟ್. ಸೊ ಅಲ್ಲೂ ಕೂಡ ಏನಾಗುತ್ತೆ, ಶೇರ್ ಪ್ರೈಸು ಡೇ ಬೈ ಡೇ ಚೇಂಜಸ್ ಆಗ್ತಾ ಇರುತ್ತೆ. ಸೊ ಇದು ಕೂಡ ಆರ್ಥಿಕ ಪರಿಸರಕ್ಕೆ ಪ್ರಭಾವವನ್ನು ಬೀರುವಂಥದ್ದು. ಸೊ ಅದೇ ರೀತಿ ದ ವ್ಯಾಲ್ಯೂ ಆಫ್ ರುಪೀಸ್. ಏನು ರೂಪಾಯಿಯ ಮೌಲ್ಯ ಅಂತ ಹೇಳಿದ್ರೆ, ಸೊ ಇವತ್ತು 50 rupeesಗೆ ಇರುವಂತಹ ಮೌಲ್ಯ ನಾಳೆ ಇಲ್ಲದೆ ಇರುವಂಥದ್ದು. ಸೊ ಚೇಂಜಸ್ ಆಗುವಂಥದ್ದು. ಸೊ ದೀಸ್ ಆರ್ ಸಮ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಟು ದ ಎಕನಾಮಿಕ್ ಎನ್ವೈರನ್ಮೆಂಟ್. ನೆಕ್ಸ್ಟ್, ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಎನ್ವೈರನ್ಮೆಂಟ್. ಸೊ ಯಾವ್ಯಾವುದು ಎಲಿಮೆಂಟ್ಸ್ ಆಫ್ ಎಕನಾಮಿಕ್ ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ, ಫಸ್ಟ್ ಒನ್ನು ದ ರೇಟ್ ಆಫ್ GNP. GNP ಅಂದರೆ ಏನು? ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೆಕೆಂಡ್ ಒನ್ ರೇಟ್ಸ್ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್, ವಾಲ್ಯೂಮ್ ಆಫ್ import and export of different items and expansion of transportation and communication facilities. So these are some elements of the economic environment. Next, second dimensions of business environment is social environment. Social environment includes the social force like customs, traditions, values, social trends, society expectations from business. So these are some factors affecting to the social environment. ಸೊ ಕೆಲವೊಂದು ಸಾಮಾಜಿಕ ಶಕ್ತಿಗಳಾದಂತಹ ಆಚಾರಗಳಾಗಿರ್ಬೋದು, ವಿಚಾರಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಸಾಮಾಜಿಕ ಪ್ರವೃತ್ತಿ ಆಗಿರ್ಬೋದು, ಸೊ ಅದೇ ರೀತಿ ಮೌಲ್ಯಗಳಾಗಿರ್ಬೋದು, ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆ ಒಂದು ವ್ಯವಹಾರ ಸಂಸ್ಥೆಯಿಂದ ಸಾಮಾಜಿಕ ನಿರೀಕ್ಷೆಗಳಾಗಿರ್ಬೋದು. ಸೊ ಇಂತಹ ಫ್ಯಾಕ್ಟರ್ಸ್ಗಳು ಸಾಮಾಜಿಕ ಪರಿಸರದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಸೊ ಸೋಷಿಯಲ್ ಎನ್ವೈರನ್ಮೆಂಟ್ ಈಸ್ ರೆಫರ್ಸ್ ಟು ದ ಸೋಷಿಯಲ್ ಫೋರ್ಸ್ ಲೈಕ್ ಕಸ್ಟಮ್ಸ್, ಟ್ರೆಡಿಷನ್, ವ್ಯಾಲ್ಯೂಸ್, ಸೋಷಿಯಲ್ ಟ್ರೆಂಡ್ಸ್, ಸೊಸೈಟಿ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಬಿಸ್ನೆಸ್. ಸಾಮಾಜಿಕ ಶಕ್ತಿಗಳಾದಂತಹ ಆಚಾರ ವಿಚಾರಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಸೊ ಅದೇ ರೀತಿ ಸಾಮಾಜಿಕ ಮೌಲ್ಯಗಳಾಗಿರ್ಬೋದು, ಸಾಮಾಜಿಕ ಪ್ರವೃತ್ತಿಗಳಾಗಿರ್ಬೋದು, ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಯಿಂದ ಸಮಾಜದ ನಿರೀಕ್ಷೆಗಳು. ಸೊ ದೀಸ್ ಆರ್ ಎಫೆಕ್ಟಿಂಗ್ ಆನ್ ದ ಸೋಷಿಯಲ್ ಎನ್ವೈರನ್ಮೆಂಟ್ ಆಫ್ ದ ಬಿಸ್ನೆಸ್. ಫಾರ್ ಎಕ್ಸಾಂಪಲ್, ಇವು ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಹಲವಾರು ರೀತಿಯ ಹಬ್ಬಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅಂತಹ ಸಮಯದಲ್ಲಿ ಬಟ್ಟೆ ಅಂಗಡಿಗಳಿಗಾಗಿರ್ಬೋದು ಅಥವಾ ಸ್ವೀಟ್ಸ್ ಅಂಗಡಿಗಳಿಗೆ ಭಾರಿ ಡಿಮ್ಯಾಂಡ್ ಅನ್ನೋದು ಇರುತ್ತೆ. ಸೊ ಅವಾಗೇನಾಗುತ್ತೆ, ಅಲ್ಲಿ ಜಾಸ್ತಿ ಸೇಲ್ಸ್ ಮತ್ತು ಪರ್ಚೇಸ್ ಆಗುವಂಥದ್ದು. ಕೇವಲ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಏನಾಗುತ್ತೆ, ವಸ್ತುಗಳ ಮಾರಾಟ ಜಾಸ್ತಿ ಆಗುವಂಥದ್ದು. ಅದೇ ಬೇರೆ ಟೈಮಲ್ಲಿ ಬಟ್ಟೆಗಳನ್ನ ಪರ್ಚೇಸ್ ಮಾಡೋದಾಗಿರ್ಬೋದು ಅಥವಾ ಸ್ವೀಟ್ಸ್ಗಳನ್ನ ಪರ್ಚೇಸ್ ಮಾಡುವಂಥದ್ದು ಏನಾಗೋದು, ಕಡಿಮೆ ಆಗುವಂಥದ್ದು. ಸೊ ಇಲ್ಲಿ ಏನಾಗುತ್ತೆ, ಸೀಸನಲ್ಲಿ ಒಂದು ಟ್ರೆಡಿಷನಲ್ ಆಗಿರ್ಬೋದು ಅಥವಾ ಒಂದು ಕಸ್ಟಮ್ಸ್ ಆಗಿರ್ಬೋದು, ಒಂದು ಸೋಷಿಯಲ್ ಟ್ರೆಂಡ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ಬಿಸ್ನೆಸ್ ಆಗಿರ್ಬೋದು. ಸೊ ಹೀಗೆ ಈ ಕೆಲವೊಂದು ಅಂಶಗಳು ಸಾಮಾಜಿಕ ಪರಿಸರದ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. ಎಲಿಮೆಂಟ್ಸ್ ಆಫ್ ಸೋಷಿಯಲ್ ಎನ್ವೈರನ್ಮೆಂಟ್. ಸೊ ಸೋಷಿಯಲ್ ಎನ್ವೈರನ್ಮೆಂಟ್ಸಲ್ಲಿ ಬರುವಂಥ ಎಲಿಮೆಂಟ್ಸ್ಗಳು ಯಾವ್ಯಾವುದು ಅಂತ ಹೇಳಿದ್ರೆ, ಕನ್ಸರ್ನ್ ವಿತ್ ಕ್ವಾಲಿಟಿ ಆಫ್ ಲೈಫ್, ಲೈಫ್ ಎಕ್ಸ್ಪೆಕ್ಟೆನ್ಸಿ, ಬರ್ತ್ ಆ್ಯಂಡ್ ಡೆತ್ ರೇಟ್ಸ್, ಪಾಪ್ಯುಲೇಷನ್ ಶಿಫ್ಟ್ಸ್ ಆ್ಯಂಡ್ ಕಂಪೋಸಿಷನ್ಸ್ ಆಫ್ ದ ಫ್ಯಾಮಿಲಿ. ಸೊ ದೀಸ್ ಆರ್ ಎಲಿಮೆಂಟ್ಸ್ ಆಫ್ ದ ಸೋಷಿಯಲ್ ಎನ್ವೈರನ್ಮೆಂಟ್. ಸೊ ಇಲ್ಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಎಕನಾಮಿಕ್ ಎನ್ವೈರನ್ಮೆಂಟು ಮತ್ತು ಸೋಷಿಯಲ್ ಎನ್ವೈರನ್ಮೆಂಟು. ಎಕನಾಮಿಕ್ ಎನ್ವೈರನ್ಮೆಂಟ್ refers to the interest rate, inflation rate, changes in disposal income of the people, then stock market indices and the value of rupees. These are some factors affecting to the management practices of the enterprises. Some
long-term interest rate and short-term interest rates. It affects to the demand of the products and services. These are some elements. Next, social environment area. This includes the social force such as customs, values, traditions, social trends, and social expectations from the business. So these are some factors affecting to the social environment. The next dimensions of business environment is technological environment, ತಾಂತ್ರಿಕತೆಯ ಪರಿಸರ. The technological environment includes forcing relating to scientific improvements and innovation which provides new ways of producing goods and services and new methods and techniques. So technological environment includes force relating to the scientific improvements and innovation which provides new ways of producing goods and services and new methods and new technologies. So ತಾಂತ್ರಿಕತೆಯ ಪರಿಸರ ಅಂತ ಹೇಳಿದ್ರೆ, ತಾಂತ್ರಿಕತೆಯ ಪರಿಸರವು ಸರಕು ಸೇವೆಗಳನ್ನು ಉತ್ಪಾದಿಸುವುದಕ್ಕೆ ಸಂಬಂಧಿಸಿರುವುದಾಗಿರುತ್ತದೆ. ಸೊ ತಾಂತ್ರಿಕತೆಯು ಹೊಸ ಹೊಸ ತಂತ್ರಗಳನ್ನು ಬಳಸಿ ಅಥವಾ ಹೊಸ ಇನೋವೇಷನ್ ಆವಿಷ್ಕಾರಗಳನ್ನು ಪಡೆದುಕೊಂಡು ಅಥವಾ ವೈಜ್ಞಾನಿಕವಾಗಿ ಬೆಳವಣಿಗೆಯನ್ನು ಪಡೆದುಕೊಂಡು ವಸ್ತುಗಳನ್ನು ಉತ್ಪಾದಿಸುವುದಕ್ಕೆ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಸಂಬಂಧವನ್ನು ಹೊಂದಿರುವಂಥದ್ದು. ಸೊ ಒಂದು ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಸರಕು ಸೇವೆಗಳನ್ನು ಉತ್ಪಾದಿಸುವುದಕ್ಕೆ ನವೀಕರಣದ ಮಾದರಿಗಳನ್ನು ಮತ್ತು ವ್ಯವಹಾರ ಸಂಸ್ಥೆಯು ತನಗೆ ಬೇಕಾಗಿರುವಂತಹ ಅವಶ್ಯಕ ವಸ್ತುಗಳನ್ನು ಪೂರೈಸುವುದಕ್ಕೆ ವೈಜ್ಞಾನಿಕವಾದ ರೀತಿಯಲ್ಲಿ ಮತ್ತು ಹೊಸದು ಇನೋವೇಷನ್ಸ್ ಅಂತ ಹೇಳಿದ್ರೆ ಇಂಟ್ರೊಡಕ್ಷನ್ಸ್ ಆಫ್ ನ್ಯೂ ಮೆಥಡ್ಸ್ ಆರ್ ನ್ಯೂ ವೇಸನ್ನು ಪಡೆದುಕೊಂಡು ಅಥವಾ ನ್ಯೂ ಮೆಥಡ್ಸ್ ಮಾದರಿಯನ್ನು ಅಥವಾ ಹೊಸ ರೀತಿಯ ತಾಂತ್ರಿಕತೆಯನ್ನು ಬಳಸಿಕೊಂಡು ವಸ್ತುಗಳನ್ನು ಉತ್ಪಾದಿಸುವುದಕ್ಕೆ ಪ್ರಭಾವವನ್ನು ಬೀರುವಂತಾಗಿರುತ್ತದೆ. ಸೊ ತಾಂತ್ರಿಕತೆಯ ಪರಿಸರವು ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿರುವುದಕ್ಕೆ ಸಂಬಂಧಿಸಿರುವುದಾಗಿರುತ್ತದೆ. ಸೊ ಆ ವಸ್ತುಗಳನ್ನು ಹೊಸ ಹೊಸ ಮಾದರಿಯಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳನ್ನು ಬಳಸಿಕೊಂಡು ಉತ್ಪತ್ತಿ ಮಾಡುವಂಥದ್ದು. ಸೊ ಇನೋವೇಷನ್ಸ್ ಆಗಿರ್ಬೋದು, ಸೈಂಟಿಫಿಕ್ ಇಂಪ್ರೂವ್ಮೆಂಟ್ಸ್ ಆಗಿರ್ಬೋದು, ಅಥವಾ ನ್ಯೂ ಮೆಥಡ್ಸ್ ಆಗಿರ್ಬೋದು, ಅಥವಾ ನ್ಯೂ ಟೆಕ್ನಾಲಜೀಸನ್ನು ಬಳಕೆ ಮಾಡಿಕೊಂಡು ವಸ್ತುಗಳನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್ ಇಸ್ ರಿಲೇಟೆಡ್. ಸೊ ಇಟ್ ಇನ್ಕ್ಲೂಡ್ಸ್ ಫೋರ್ಸ್ ರಿಲೇಟಿಂಗ್ ಟು scientific improvement and innovation which provides new ways of producing goods and services and new methods and techniques of operating a business. ತಾಂತ್ರಿಕತೆಯ ಪರಿಸರವು ಸರಕುಗಳನ್ನು ಮತ್ತು ಸೇವೆಗಳನ್ನು ನವೀನ ಮಾದರಿಯಲ್ಲಿ ನವೀನ ಮಾರ್ಗದರ್ಶನದಲ್ಲಿ ಉತ್ಪಾದಿಸುವುದಕ್ಕೆ ಸಂಬಂಧಪಟ್ಟಿರುವುದಾಗಿರುತ್ತದೆ. ಸೊ ಅದೇ ರೀತಿ ಒಂದು ವ್ಯವಹಾರ ಸಂಸ್ಥೆಯು ತನ್ನ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ವೈಜ್ಞಾನಿಕವಾಗಿ ಮತ್ತು ಇನೋವೇಟಿವ್ ಆಗಿ ವಸ್ತುಗಳನ್ನು ಉತ್ಪಾದಿಸುವುದಕ್ಕೆ ಸಂಬಂಧವನ್ನು ಪಟ್ಟಿರುವಂತಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಅಡಾಪ್ಟ್ ರೀಸೆಂಟ್ ಟೆಕ್ನಾಲಜಿಕಲ್. ಸೊ ಯಾವ್ಯಾವುದು ಹೊಸದು ಟೆಕ್ನಾಲಜೀಸ್ ಬರ್ತಾ ಇದೆಯೋ ಅಂತಹ ಟೆಕ್ನಾಲಜೀಸ್ಗಳನ್ನ ಅಡಾಪ್ಟ್ ಮಾಡಿಕೊಳ್ಳುವಂಥದ್ದು ಅಡ್ವಾನ್ಸ್ ಇನ್ ಕಂಪ್ಯೂಟರ್ಸ್. ಇಟ್ ಮೇ ಹೆಲ್ಪ್ಸ್ ಟು ಅಡ್ವರ್ಟೈಸಿಂಗ್ ಆಫ್ ದ ಪ್ರಾಡಕ್ಟ್ಸ್. ನೆಕ್ಸ್ಟ್, ಪೊಲಿಟಿಕಲ್ ಎನ್ವೈರನ್ಮೆಂಟ್. ಏನು ರಾಜಕೀಯ ಪರಿಸರ ಅಂತ ಹೇಳಿದ್ರೆ, ಸೊ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡ್ಸ್ political conditions. Political environment includes political conditions such as general stability and peace in the country and specific attitudes that elected government representatives hold towards business. ರಾಜಕೀಯ ಪರಿಸರವು ರಾಜಕೀಯದ ಪರಿಸ್ಥಿತಿಗಳನ್ನು ಸೂಚಿಸುವಂಥದ್ದು. ಸೊ ರಾಜಕೀಯದ ಪರಿಸ್ಥಿತಿಗಳಾಗಿರ್ಬೋದು, ಅವ್ಯಾವ್ಯಾವುದು ಅಂತ ಹೇಳಿದ್ರೆ ರಾಜಕೀಯದ ಜನರಲ್ ಸ್ಟೆಬಿಲಿಟಿ ಮತ್ತು ದೇಶದಲ್ಲಿ ಶಾಂತಿಯನ್ನು ಕಾಪಾಡಿಕೊಳ್ಳಲು ತೆಗೆದುಕೊಳ್ಳುವಂತಹ ಮಾರ್ಗದರ್ಶನಗಳಾಗಿರ್ಬೋದು. ಅದೇ ರೀತಿ ಸ್ಪೆಸಿಫಿಕ್ ಆಟಿಟ್ಯೂಡ್ಸ್ ದಟ್ ಎಲೆಕ್ಟ್
ಎಲೆಕ್ಟೆಡ್ ಗವರ್ನಮೆಂಟ್ ರೆಪ್ರೆಸೆಂಟೇಟಿವ್ಸ್ ಹೋಲ್ಡ್ ಟುವರ್ಡ್ಸ್ ದ ಬಿಸ್ನೆಸ್. ಜನಪ್ರತಿನಿಧಿಯಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿಗಳ ಧೋರಣೆಗಳಾಗಿರ್ಬೋದು. ಸೊ ಇದಿಷ್ಟು ಎಫೆಕ್ಟ್ಸ್ ಆನ್ ದ ಪೊಲಿಟಿಕಲ್ ಎನ್ವೈರನ್ಮೆಂಟ್. ಸೊ ರಾಜಕೀಯ ಪರಿಸ್ಥಿತಿಗಳಾದ ರಾಜಕೀಯ ಧೋರಣೆಗಳಾಗಿರ್ಬೋದು ಅಥವಾ ದೇಶದಲ್ಲಿ ಶಾಂತಿಯನ್ನು ಸ್ಥಾಪಿಸಲು ತೆಗೆದುಕೊಳ್ಳುವಂತಹ ತೀರ್ಮಾನಗಳಾಗಿರ್ಬೋದು. ಸೊ ಅದೇ ರೀತಿ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿಗಳ ಧೋರಣೆಗಳಾಗಿರ್ಬೋದು. ಸೊ ದೀಸ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಆನ್ ದ ಪೊಲಿಟಿಕಲ್ ಎನ್ವೈರನ್ಮೆಂಟ್. ಸೊ ವಾಟ್ ಆರ್ ದಿ ಎಲಿಮೆಂಟ್ಸ್ ಆಫ್ ದ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಸಚ್ ಆಸ್ the constitutions of the country, prevailing political system and the level of politician morality. So political environment ಅಂತ ಹೇಳಿದ್ರೆ ರಾಜಕೀಯ ಧೋರಣೆಗಳಾಗಿರ್ಬೋದು. ಸೊ ರಾಜಕೀಯ ಪರಿಸ್ಥಿತಿಯಲ್ಲಿರುವಂತಹ ರಾಜಕೀಯ ಧೋರಣೆಗಳಾಗಿರ್ಬೋದು, ರಾಜಕೀಯ ಸ್ಥಿರತೆಗಳಾಗಿರ್ಬೋದು, ದೇಶದಲ್ಲಿ ಶಾಂತಿಯನ್ನು ಸ್ಥಾಪಿಸೋದಕ್ಕೆ ತೆಗೆದುಕೊಳ್ಳುವಂತಹ ತೀರ್ಮಾನಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಯಿಂದ ಆಯ್ಕೆ ಮಾಡಿರುವಂತಹ ವ್ಯಕ್ತಿಗಳ ಧೋರಣೆಗಳಾಗಿರ್ಬೋದು. ಇಷ್ಟು ಫ್ಯಾಕ್ಟರ್ಸ್ಗಳು ಪೊಲಿಟಿಕಲ್ ಎನ್ವೈರನ್ಮೆಂಟ್ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ಸೊ ಎಲಿಮೆಂಟ್ಸ್ಗಳು ಯಾವ್ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ದ ಕಾನ್ಸ್ಟಿಟ್ಯೂಷನ್ಸ್ ಆಫ್ ದ ಕಂಟ್ರಿ, ಪ್ರಿವೈಲಿಂಗ್ ಪೊಲಿಟಿಕಲ್ ಸಿಸ್ಟಮ್ and the level of politician morality. So technical environment is relating to the producing the products in new way of innovation, scientific and new methods and new techniques. Technological is related to the producing the products. So ತಾಂತ್ರಿಕತೆಯ ಪರಿಸರವು ವಸ್ತುಗಳನ್ನು, ಸರಕುಗಳನ್ನು ಮತ್ತು ಸೇವೆಗಳನ್ನು ನವೀನ ಮಾರ್ಗದರ್ಶನದಲ್ಲಿ ಉತ್ಪಾದಿಸುವುದಕ್ಕೆ ಮತ್ತು ಅದರ ಕಾರ್ಯ ಚಟುವಟಿಕೆಗಳನ್ನು ವೈಜ್ಞಾನಿಕವಾಗಿ ಮತ್ತು ಆವಿಷ್ಕಾರಗಳಿಗೆ ಸಂಬಂಧಿಸಿರುವುದಾಗಿರುತ್ತದೆ. ಅದೇ ರೀತಿ ಪೊಲಿಟಿಕಲ್ ಎನ್ವೈರನ್ಮೆಂಟ್ ಇಂಕ್ಲೂಡ್ಸ್ ಪೊಲಿಟಿಕಲ್ ಕಂಡೀಷನ್ಸ್ ಸಚ್ ಆಸ್ ಜನರಲ್ ಸ್ಟೆಬಿಲಿಟಿ, ಪೀಸ್ ಇನ್ ದ ಕಂಟ್ರಿ ಆ್ಯಂಡ್ ಸ್ಪೆಸಿಫಿಕ್ ಆಟಿಟ್ಯೂಡ್ಸ್ ದಟ್ ಎಲೆಕ್ಟೆಡ್ ಗವರ್ನಮೆಂಟ್ ರೆಪ್ರೆಸೆಂಟೇಟಿವ್ ಹೋಲ್ಡ್ಸ್ ಟುವರ್ಡ್ಸ್ ದ ಬಿಸ್ನೆಸ್. ರಾಜಕೀಯ ಪರಿಸರವಂತ ಹೇಳಿದ್ರೆ ರಾಜಕೀಯದಲ್ಲಿ ಇರುವಂತಹ ಪರಿಸ್ಥಿತಿಗಳು. ಸೊ ರಾಜಕೀಯದ ಸ್ಥಿರತೆ ಆಗಿರ್ಬೋದು, ದೇಶದಲ್ಲಿ ಶಾಂತಿಯನ್ನು ನೆಲೆಸಲು ತೆಗೆದುಕೊಳ್ಳಬೇಕಾಗಿರುವಂತಹ ತೀರ್ಮಾನಗಳಾಗಿರ್ಬೋದು ಅಥವಾ ಜನಪ್ರತಿನಿಧಿಯಿಂದ ಆಯ್ಕೆಗೊಂಡ ವ್ಯಕ್ತಿಗಳ ಧೋರಣೆಗಳಾಗಿರ್ಬೋದು. ಸೊ ದೀಸ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಆನ್ ದ ಪೊಲಿಟಿಕಲ್ ಎನ್ವೈರನ್ಮೆಂಟ್. The last dimension of business environment is legal environment, ಕಾನೂನಾತ್ಮಕ ಪರಿಸರ. It includes various legislations passed by government authorities and government judgment, as well as the decision rendered by various commissions and agencies at every level of government, central, state or local. ಕಾನೂನಾತ್ಮಕ ಪರಿಸರವು ಸರ್ಕಾರವು ಜಾರಿಗೊಳಿಸಿದ ಅನೇಕ ಕಾನೂನುಗಳಾಗಿರ್ಬೋದು, ಸರ್ಕಾರಿ ಪ್ರಾಧಿಕಾರಿ ಪಡೆದ ಅನೇಕ ತೀರ್ಮಾನಗಳಾಗಿರ್ಬೋದು ಅಥವಾ ಹಲವಾರು ಕೇಂದ್ರ, ರಾಜ್ಯ ಅಥವಾ ಸ್ಥಳೀಯ ಪ್ರಾಧಿಕಾರಗಳು ಪ್ರತಿ ಹಂತದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು. ಈ ತೀರ್ಮಾನಗಳು ಕಾನೂನಾತ್ಮಕ ಪರಿಸರದ ಮೇಲೆ ಪ್ರಭಾವವನ್ನು ಬೀರುವಂತಹದ್ದು. ಸೊ ದಿಸ್ ಇನ್ಕ್ಲೂಡ್ಸ್ ವೇರಿಯಸ್ ಲೆಗಿಸ್ಲೇಷನ್ಸ್ passed by government authorities, court judgment, as well as the decisions rendered by various commissions, agencies at every levels of government, central, state or local. According to this environment, ಕಾನೂನಾತ್ಮಕ ಪರಿಸರ ಸರ್ಕಾರವು ಕೆಲವೊಂದು ಜಾರಿಗೆ ತರಬೇಕಾಗುತ್ತೆ. ಸೊ ಸರ್ಕಾರವು ಜಾರಿಗೊಳಿಸಿರುವಂತಹ ಅನೇಕ ಆದೇಶಗಳು, ಅನೇಕ ಕಾನೂನುಗಳು ಮತ್ತು ನ್ಯಾಯಾಲಯದ ತೀರ್ಪುಗಳು, ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಪ್ರತಿ ಹಂತದಲ್ಲೂ ತೆಗೆದುಕೊಂಡಂತಹ ತೀರ್ಮಾನಗಳು, ಈ ತೀರ್ಮಾನಗಳು ಕಾನೂನಾತ್ಮಕ ಪರಿಸರದ ಮೇಲೆ ಪರಿಣಾಮವನ್ನು ಬೀರುವಂತಹದ್ದು. ಸೊ ಲೀಗಲ್ ಎನ್ವೈರನ್ಮೆಂಟ್ ಇನ್ಕ್ಲೂಡ್ಸ್ ವೇರಿಯಸ್ ಲೆಗಿಸ್ಲೇಷನ್ಸ್, ಶಾಸನಗಳಾಗಿರ್ಬೋದು ಅಥವಾ ನ್ಯಾಯಾಲಯದ ತೀರ್ಪುಗಳಾಗಿರ್ಬೋದು, ಕೆಲವೊಂದು ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ
ವೇರಿಯಸ್ ಕಮಿಷನ್ಸ್ ಆಗಿರ್ಬೋದು, ಏಜೆನ್ಸೀಸ್ ಆಗಿರ್ಬೋದು, ಆಟ್ ಎವ್ರಿ ಲೆವೆಲ್ ಆಫ್ ಗವರ್ನಮೆಂಟ್, ಸೆಂಟ್ರಲ್, ಸ್ಟೇಟ್ ಆರ್ ಲೋಕಲ್. ಸೊ ಕಾನೂನಾತ್ಮಕ ಪರಿಸರವು ಸರ್ಕಾರವು ಜಾರಿಗೊಳಿಸಿದ ಅನೇಕ ಕಾನೂನುಗಳು, ಅನೇಕ ಆಡಳಿತಾತ್ಮಕ ಆದೇಶಗಳು, ಅನೇಕ ನ್ಯಾಯಾಲಯದ ತೀರ್ಪುಗಳು, ನ್ಯಾಯಾಲಯವು ನೀಡಿರುವಂತಹ ತೀರ್ಪುಗಳು ಮತ್ತು ಕೇಂದ್ರ, ರಾಜ್ಯ ಮತ್ತು ಸ್ಥಳೀಯ ಪ್ರಾಧಿಕಾರವು ಪ್ರತಿ ಹಂತದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕಾನೂನಿನ ಮೇಲೆ, ಕಾನೂನಾತ್ಮಕ ಪರಿಸರದ ಮೇಲೆ ಪರಿಣಾಮವನ್ನು ಬೀರುವಂಥದ್ದು. ಸೊ ದೀಸ್ ಆರ್ ಸಮ್ ಡೈಮೆನ್ಷನ್ಸ್ ಆಫ್ ದ ಬಿಸ್ನೆಸ್ ಎನ್ವೈರನ್ಮೆಂಟ್. ಸೊ ಯಾವ್ಯಾವುದು? ಫಸ್ಟ್ ಒನ್ ಎಕನಾಮಿಕ್ ಎನ್ವೈರನ್ಮೆಂಟ್, ಸೋಷಿಯಲ್ ಎನ್ವೈರನ್ಮೆಂಟ್, ಟೆಕ್ನಾಲಜಿಕಲ್ ಎನ್ವೈರನ್ಮೆಂಟ್, political environment and legal environment. So these are some dimensions of the business environment. So economic environment ಏನನ್ನು ಒಳಗೊಂಡಿರುತ್ತೆ? ಇನ್ಫ್ಲೇಷನ್ಸ್ ರೇಟ್ ಆಗಿರ್ಬೋದು, ಇಂಟ್ರೆಸ್ಟ್ ರೇಟ್ ಆಗಿರ್ಬೋದು, ಚೇಂಜಿಂಗ್ ಡಿಸ್ಪೋಸಲ್ ಆಫ್ ಇನ್ಕಮ್ ಆಫ್ ಪೀಪಲ್ ಆಗಿರ್ಬೋದು, ಸೊ ವ್ಯಾಲ್ಯೂಸ್ ಆಫ್ ರುಪೀಸ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಇಂಡಿಸಸ್ ಆಗಿರ್ಬೋದು. ಸೊ ದೀಸ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಟು ದ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ ಆಫ್ ದ ಬಿಸ್ನೆಸ್ ಎಂಟರ್ಪ್ರೈಸಸ್. ಲಾಂಗ್ ಆ್ಯಂಡ್ ಶಾರ್ಟ್ ಟರ್ಮ್ ಇಂಟ್ರೆಸ್ಟ್ ರೇಟ್ಸ್ ಈಸ್ ಅಫೆಕ್ಟ್ ಟು ದ ಡಿಮ್ಯಾಂಡ್ಸ್ ಆಫ್ ದ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್. Next, social environment. Social environment includes social force like customs, traditions, values, social trends and social expectations from the business. Next, technological environment. Technological environment is related to the producing products and services innovatively, and new advanced technologies are adopted and very scientific improvements and the ಇನ್ನೋವೇಟಿವ್ ಆಗಿ ಪ್ರಾಡಕ್ಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡೋದು. ನೆಕ್ಸ್ಟ್, ಪೊಲಿಟಿಕಲ್ ಎನ್ವೈರನ್ಮೆಂಟ್. ಸೊ ಕೆಲವೊಂದು ರಾಜಕೀಯ ಪರಿಸ್ಥಿತಿಗಳಾಗಿರ್ಬೋದು, ರಾಜಕೀಯದ ಸ್ಥಿರತೆಗಳಾಗಿರ್ಬೋದು. ಸೊ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶಾಂತಿಯನ್ನು ಕಾಪಾಡುವುದಕ್ಕೆ ತೆಗೆದುಕೊಂಡಿರುವಂತಹ ಕೆಲವೊಂದು ತೀರ್ಮಾನಗಳಾಗಿರ್ಬೋದು, ಅಥವಾ ವೈಯಕ್ತಿಕ ಯಾರು ಆಯ್ಕೆ ಆಗಿರ್ತಾರೋ ಜನಪ್ರತಿನಿಧಿಗಳಿಂದ ಆಯ್ಕೆಯಾಗಿರುವಂತಹ ವ್ಯಕ್ತಿಗಳ ಧೋರಣೆಗಳಾಗಿರ್ಬೋದು. ದೀಸ್ ಫ್ಯಾಕ್ಟರ್ಸ್ ಆರ್ ಅಫೆಕ್ಟಿಂಗ್ ಆನ್ ದ ಪೊಲಿಟಿಕಲ್ ಎನ್ವೈರನ್ಮೆಂಟ್. ಇನ್ ಅ ಲೀಗಲ್ ಎನ್ವೈರನ್ಮೆಂಟ್, this includes various legislations passed by government authorities and court judgment, as well as decisions rendered by various commissions and agencies at every levels of government, central, state or local. So ಕಾನೂನಾತ್ಮಕ ಪರಿಸರದಲ್ಲಿ ಸರ್ಕಾರಗಳು ಜಾರಿಗೊಳಿಸಿರುವಂತಹ ಅನೇಕ ಕಾನೂನುಗಳಾಗಿರ್ಬೋದು, ಸರ್ಕಾರದ ಪ್ರಾಧಿಕಾರವನ್ನು ಪಡೆದುಕೊಂಡಿರುವಂತಹ ಆಡಳಿತಾತ್ಮಕ ಕಾನೂನುಗಳಾಗಿರ್ಬೋದು, ಸೊ ಕೋರ್ಟ್ ಜಡ್ಜ್ಮೆಂಟ್ಗಳನ್ನ ನ್ಯಾಯಾಲಯವು ತೆಗೆದುಕೊಂಡಿರುವಂಥ ತೀರ್ಮಾನಗಳಾಗಿರ್ಬೋದು. ಸೊ ಅದೇ ರೀತಿ ಕೇಂದ್ರ ರಾಜ್ಯ ಅಥವಾ ಸ್ಥಳೀಯ ಸರ್ಕಾರಗಳ ಪ್ರಾಧಿಕಾರದಲ್ಲಿ ಪ್ರತಿ ಹಂತದಲ್ಲೂ ತೆಗೆದುಕೊಂಡಿರುವಂಥ ನಿರ್ಧಾರಗಳು ಎಫೆಕ್ಟ್ಸ್ ಆನ್ ದ ಲೀಗಲ್ ಎನ್ವೈರನ್ಮೆಂಟ್. ಓಕೆ, ಇನ್ ದಿಸ್ ಕ್ಲಾಸ್ you learnt what are the dimensions of the business environment. This is practical oriented questions for 5 marks. Neatly draw the diagram and mention what are the dimensions of the environment. In the next class alli nanu nimage further topics ಗಳ ಬಗ್ಗೆ explain ಮಾಡ್ಕೊಡ್ತೀನಿ. Thank you.